ಡ್ಯಾಮ್ಗೆ ಗೇಟ್ ಅನ್ನ ಹಾಕುವಂತಹ ವಿಚಾರದಲ್ಲಿ ಬಹಳಷ್ಟು ಆತಂಕ ಇತ್ತು, ಆಗುತ್ತೋ ಇಲ್ವೋ ಅಂತ. ಬಟ್ ಫೈನಲಿ ಯಶಸ್ವಿಯಾಗಿ ರಭಸವಾಗಿ ಹರಿತಾ ಇದ್ದಂತಹ ನೀರಿನ ನಡುವಲ್ಲೇ ಸ್ಟಾಪ್ ಲಾಕ್ ಗೇಟ್ ಅನ್ನು ಅಳವಡಿಸುವ ಕಾರ್ಯ ಯಶಸ್ವಿಯಾಗಿದೆ. ಸದ್ಯ ಟಿಬಿ ಡ್ಯಾಮ್ನಲ್ಲಿ 72,000 ಟಿಎಂಸಿ ನೀರು ಇದೆ. ಕೊನೆಗೂ ಬಂದ್ ಆಗಿದೆ. ಟಿಬಿ ಡ್ಯಾಮ್ನ ಗೇಟ್ ಅನ್ನ ಹಾಕುವ ಕಾರ್ಯ ಯಶಸ್ವಿಯಾಗಿದೆ. ಈ ಮೂಲಕವಾಗಿ ರೈತರಲ್ಲಿ ಸಂತಸ ಮನೆ ಮಾಡಿದೆ. ಡ್ಯಾಮ್ ಗೇಟ್ ನಿಪುಣ ಕನ್ನಯ್ಯ ನಾಯ್ಡು ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಯಿತು. ಆರಂಭಿಕ ಹಂತದಲ್ಲಿ ಪ್ರಯತ್ನಿಸಲಾಯಿತಾದ್ರೂ ಕೂಡ ಅದು ಸಕ್ಸಸ್ ಆಗದೇ ಇದ್ದಾಗ ಮತ್ತಷ್ಟು ನೀರು ಹರಿದು ಹೋಗ್ತಾನೆ ಇತ್ತು. ಅನಂತರ ಗೇಟ್ ಅನ್ನು ಅಳವಡಿಸುವ ಕಾರ್ಯ ಮೊನ್ನೆ ಶುಕ್ರವಾರ ಯಶಸ್ವಿ ಆಯಿತು. ಅದಾದ ನಂತರದಲ್ಲಿ ನೀರು ಹರಿತಾ ಇದ್ದದ್ದು ಕೂಡ ಸ್ಟಾಪ್ ಆಯಿತು. ಬಹಳ ಚಾಲೆಂಜಿಂಗ್ ಆಗಿದ್ದಂತಹ ವಿಷಯ ಇದು. ಯಾಕಂದ್ರೆ ದೇಶದಲ್ಲೇ ಪ್ರಥಮ ಬಾರಿಗೆ ನೀರು ಹೋಗ್ತಾ ಇದ್ದಂತಹ ಡ್ಯಾಮ್ನಿಂದ ನೀರು ಹೋಗ್ತಾ ಇದ್ದಂತಹ ಹೊತ್ತಲ್ಲೇ ಗೇಟನ್ನು ಅಳವಡಿಕೆ ಮಾಡುವಂತಹ ಒಂದು ಕಾರ್ಯವನ್ನ ಮಾಡಬೇಕಾಗಿತ್ತು. ಆ ಕಾರ್ಯದಲ್ಲಿ ಕನ್ನಯ್ಯ ನಾಯ್ಡು ಅವರ ತಂಡ ಯಶಸ್ವಿಯಾಗಿದೆ. ಈಗ ಸ್ಟಾಪ್ ಲಾಕ್ ಗೇಟನ್ನು ಹಾಕಿದ್ದಾರೆ, ನೀರು ಕೂಡ ತಡೆದಿದ್ದಾರೆ. ಹೀಗಾಗಿ ಅಪಾರ ಪ್ರಮಾಣದಲ್ಲಿ ನೀರನ್ನ ಖಾಲಿ ಮಾಡಬೇಕು ಡ್ಯಾಮ್ನಿಂದ, ಆ ನಂತರವೇ ಗೇಟನ್ನು ಹಾಕಬೇಕು ಅನ್ನುವಂತಹ ಪರಿಸ್ಥಿತಿ ಏನಿತ್ತು ಅದು ದೂರವಾಗಿದೆ. ಇದು ತಾತ್ಕಾಲಿಕ ಗೇಟ್. ಈಗ ಏನು ಹಾಕಿದ್ದಾರೆ ಇದು ತಾತ್ಕಾಲಿಕ ಗೇಟ್. ಮುಂದಿನ ದಿನಗಳಲ್ಲಿ ನಂತರ ಅದನ್ನ ಮತ್ತೆ ಗೇಟ್ಗಳನ್ನ ಅಳವಡಿಸುವಂತಹ ಕಾರ್ಯವನ್ನ ಮಾಡ್ಕೊಳ್ತಾರೆ. ಕೆಲವರು ಹೇಳ್ತಾ ಇದ್ರು ಈ ತಾತ್ಕಾಲಿಕ ಗೇಟೇ ಪರ್ಮನೆಂಟ್ ಗೇಟ್ ಆಗುತ್ತಾ ಅನ್ನೋದನ್ನ ನೋಡ್ಬೇಕು ಅಂತ. ಬಟ್ ಹಾಗಾಗಲ್ಲ, ತಾತ್ಕಾಲಿಕ ಗೇಟ್ ಅಂತ ಅಳವಡಿಕೆ ಮಾಡಿದ್ದಾರೆ. ನೋಡೋಣ ಮುಂದೆ ಹೇಗೆ ಬದಲಾವಣೆ ಮಾಡ್ತಾರೆ ಅಂತ.